ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 621 ಪಾಯಿಂಟ್ಸ್ ಗೈನ್ ಆಗಿ 59,601 ಅಲ್ಲಿ ಕ್ಲೋಸ್ ಆದರೆ, ನಿಫ್ಟಿ 179 ಪಾಯಿಂಟ್ಸ್ ಡೌನ್ ಆಗಿ 17,745 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 205 ಪಾಯಿಂಟ್ಸ್ ಡೌನ್ ಆಗಿ 37,490 ಇಲ್ಲಿ ಕ್ಲೋಸ್ ಆದರೆ, ಮಿಡ್ ಕ್ಯಾಪು 0.09% ಡೌನ್ ಆಗಿದೆ, ಬಟ್ ಸ್ಮಾಲ್ ಕ್ಯಾಪು 0.18% ಗೈನ್ ಆಗಿದೆ. ಇವತ್ತು ಮಾರ್ಕೆಟ್ ಓಪನ್ ಆಗೋಕೆ ಮುಂಚೆನೇ ಎಸ್ ನಿಫ್ಟಿ ಮೂಲಕನೇ ನಮಗೆ ಮಾರ್ಕೆಟಲ್ಲಿ ಡೀಪ್ ಗ್ಯಾಪ್ ಡೌನ್ ಅಂತೂ ಆಗತ್ತೆ ಅಂತ ಗೊತ್ತಾಗಿದೆ. ಇಷ್ಟಕ್ಕೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇವತ್ತು ಮಾರ್ಕೆಟ್ ಓಪನಿಂಗ್ ಪಾಯಿಂಟ್ ಟೈಮ್ಗೆ ಮಧ್ಯದಲ್ಲಿ ಏನು ನಡೆದಿದೆ ನೀವು ಗಮನಿಸಿದ್ರೆ, US ಮಾರ್ಕೆಟಲ್ಲಿ ಸ್ಪೆಷಲಿ ನ್ಯಾಸ್ಡಾಕಲ್ಲೂ ನಮಗೆ ಡೀಪ್ ಕಟ್ ಕಾಣಿಸಿದೆ. ಅಲ್ಲೂ ಫಾಲ್. ಈವನ್ ಏಷ್ಯನ್ ಮಾರ್ಕೆಟ್ಸಲ್ಲೂ ಟೈವಾನ್ ಆದರೂ ರೆಸ್ಟ್ ಆಫ್ ದ ಮೋಸ್ಟ್ ಆಫ್ ದ ಇಂಡೀಸಲ್ಲಿ 1 or 2% ಹತ್ತಿರ ಇಂಡೀಸಲ್ಲಿ ನಮಗೆ ಫಾಲ್ ಕಾಣಿಸಿದೆ. ಏನು ರೀಸನ್ ಅಂತ ಹುಡ್ಕೋಕೆ ಪ್ರಯತ್ನ ಮಾಡಿದ್ರೆ, ಫೆಡ್ ಅವ್ರ ಬ್ಯಾಲೆನ್ಸ್ ಶೀಟ್ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಒಂದು ಅಪ್ಡೇಟ್ ಗ್ಲೋಬಲ್ ಸ್ಟಾಕ್ಸ್ ಮಾರ್ಕೆಟಲ್ಲಿ ಫಾಲ್ ಕಾಣಿಸಿದೆ ಅಂತ ಕಾಣಿಸ್ತಾ ಇದೆ. US ಫೆಡ್ ರಿಲೇಟೆಡ್ ಆಗಿ ಟೇಪರಿಂಗ್ ಅಂತ ಕೇಳ್ತಾ ಇದ್ದೀವಿ, ಅದರ ರಿಲೇಟೆಡ್ ಆಗಿ ಮಾತಾಡ್ಕೊಂಡಿದ್ವಿ. ಬಡ್ಡಿ ರೇಟ್ಸ್ ಕಮ್ಮಿ ಮಾಡ್ತಾರಂತ. 2 ಟಾಪಿಕ್ಸ್, ಫೆಡ್ ಟೇಪರಿಂಗ್ ಅಂಡ್ ಇಂಟ್ರೆಸ್ಟ್ ರೇಟ್ ಬಗ್ಗೆ, ಇಂಟ್ರೆಸ್ಟ್ ರೇಟ್ ಹೈಕ್, ಈ ಎರಡರ ಬಗ್ಗೆ ಫೆಡ್ ಅವರು ಟೇಪರಿಂಗ್ ಮಾಡ್ತಾರಂತ ಮುಂಚೆನೇ ಹೇಳಿದ್ದಾರೆ. ಬಡ್ಡಿ ರೇಟ್ನು ಜಾಸ್ತಿ ಮಾಡ್ತೀವಿ ಅಂತ ಮುಂಚೆನೇ ಹೇಳಿದ್ದಾರೆ. ಆದರೆ ಆ ಪಾಯಿಂಟಲ್ಲಿ ಮಾರ್ಕೆಟ್ ಅಷ್ಟೊಂದು ದೊಡ್ಡ ರಿಯಾಕ್ಟ್ ಏನು ಆಗಲಿಲ್ಲ. ಆದರೆ ಬ್ಯಾಲೆನ್ಸ್ ಶೀಟ್ಸು ರೆಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ರಿಯಾಕ್ಟ್ ಆಗಿವೆ. ನಾವು ಈ ಟಾಪಿಕ್ ರಿಲೇಟೆಡ್ ಆಗಿ ಕ್ಲಾರಿಟಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಎಕಾನಮಿನಲ್ಲಿ ಯಾವುದಾದ್ರೂ ತೊಂದರೆ ಇದ್ದರೆ, ಎಕಾನಮಿ ಸ್ಲೋ ಆಗುತ್ತೆ ಅಂತ ಅನಿಸಿದಾಗ ಈ ಸೆಂಟ್ರಲ್ ಬ್ಯಾಂಕ್ಸ್, US ಸಂಬಂಧಿಸಿರುವ ಫೆಡರಲ್ ರಿಸರ್ವ್ ಆದರೂ, ಇಂಡಿಯಾಗೆ ಸಂಬಂಧಿಸಿರೋ RBI ಆದರೂ ಎಕಾನಮಿನಲ್ಲಿ ಹಣನ ಜಾಸ್ತಿ ಇರೋ ಥರ ನೋಡುತ್ತೆ. ಎಕಾನಮಿ ಲೋ ಆರ್ ಮನಿ ಸರ್ಕ್ಯುಲೇಟ್ ಆಗ್ತಿದ್ರೆ, ವೀಕ್ ಆಗಿರೋ ಎಕಾನಮಿ ಅಗೇನ್ ಟ್ರ್ಯಾಕಿಗೆ ಬರಬೇಕನ್ನೋ ಹೋಪಿಂದ ಸೆಂಟ್ರಲ್ ಬ್ಯಾಂಕ್ ಅವರು ಈ ಥರ ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ಪ್ರೀವಿಯಸ್ ಆಗಿ ವೈರಸ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಆದಾಗ ಎಕಾನಮಿ ಮನಿನಾದರೆ ಇನ್ಫ್ಯೂಸ್ ಮಾಡಿವೆ. ಈಗ ಇದೆಲ್ಲ ಟ್ರ್ಯಾಕಲ್ಲಿ ಬಂದಿದೆ ಅಲ್ವಾ. ಮೋಸ್ಟ್ ಆಫ್ ದ ಕಂಪ್ನೀಸ್ ಒಳ್ಳೆ ನಂಬರ್ಸ್ನ ಪೋಸ್ಟ್ ಮಾಡ್ತೀವಿ, ಎಲ್ಲ ಸರಿಯಾಗಿದೆ ಅಂತಾರೆ ಅವರು ಭಾವಿಸಿದಾಗ ಟೈಮ್ ಟು ಟೈಮ್ ಟೇಪರಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಣನ. ಸೊ ಈ ಸೆಂಟ್ರಲ್ ಬ್ಯಾಂಕ್ ಅವರು ಟೇಪರಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಪ್ರೀವಿಯಸ್ ಆಗಿ ಎಕಾನಮಿ ಸರಿ ಇಲ್ಲ ಅಂತ ಟೈಮ್ ಟು ಟೈಮ್ ಎಕಾನಮಿಲಿ ಮನಿನ ಇನ್ಫ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಬಂದಿರ್ತಾರೆ. ಅದನ್ನು ಸ್ಲೋ ಆಗಿ ಕಡಿಮೆ ಮಾಡೋ ಪ್ರಯತ್ನ ಅಂತ ಅದಕ್ಕೆ ಅರ್ಥ. ಇದಕ್ಕೊಂದು ಎಕ್ಸಾಂಪಲ್, ಒಂದು ವೇಳೆ ಫ್ಯಾನ್ ಸ್ವಿಚ್ ಮಾಡಿದ್ವಿ ಅನ್ಕೊಳ್ಳೋಣ, ಸಡನ್ ಆಗಿ ಫ್ಯಾನ್ ಅಂತೂ ಆಫ್ ಆಯ್ತು ಅಂದ್ರೆ ಏನಾಗುತ್ತೆ, ಅದರಲ್ಲಿರೋ ಪಾರ್ಟ್ಸ್ ಎಲ್ಲಾನು ಡ್ಯಾಮೇಜ್ ಆಗೋದಕ್ಕೆ ಸಾಧ್ಯತೆ ಇದೆ. ಅದೇ ಥರ ಎಕಾನಮಿಲಿ ಹೋಗ್ತಿರೋ ಹಣನು ಸಡನ್ ಆಗಿ ನಾವು ಸ್ಟಾಪ್ ಮಾಡಿಬಿಟ್ರೆ ಅದು ಕಾರಣವಾಗಿ ಇಂಪ್ಯಾಕ್ಟ್ ಇರುತ್ತೆ ಅಂತ December 15 ಆ ಪಾಯಿಂಟ್ ಆಫ್ ಟೈಮ್ನಲ್ಲಿ ಫೆಡ್ ಅವ್ರು ಹೇಳಿದ್ದು $30 billion ಹತ್ತಿರ ಟೇಪರಿಂಗ್ ಅಂದರೆ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು. $120 billion ಹತ್ತಿರ ಆ ಪಾಯಿಂಟ್ ಆಫ್ ಟೈಮ್ನಲ್ಲಿ ಅವರು ಎಕಾನಮಿಯಲ್ಲಿ ಹಣನ ಕೊಟ್ಟಿದ್ದಾರೆ ಅಂತ. $30 billion ಹತ್ತಿರ ಟೇಪರಿಂಗ್ ಮಾಡ್ತಿದ್ದಾರೆ ಅಂದರೆ ಎವ್ರಿ ಮಂತು $30 billion ಕಮ್ಮಿ ಮಾಡ್ತಾರಂತ. ಸೊ $120 billion ಹತ್ತಿರ ಎಕಾನಮಿಲಿ ಕಳಿಸಿರೋ ಹಣನ ಇವರು ನೆಕ್ಸ್ಟ್ ಮಂತು $90 billion ಮಾತ್ರನೇ ಕಳಿಸ್ತಾರೆ. ಅಂಡ್ ಆ ನೆಕ್ಸ್ಟ್ ಮಂತು $60 billion, ಅದರ ನೆಕ್ಸ್ಟ್ ಮಂತು $30 billion, ಅದಾದಮೇಲೆ ಜೀರೋ. ಎಕಾನಮಿಗಂತೂ ಹಣ ಬರಲ್ಲ. ಆ ಥರ ನೋಡಿದ್ರೆ ಫೆಬ್ 2022 ಪಾಯಿಂಟ್ ಆಫ್ ಟೈಮ್ಗೆ ಎಕಾನಮಿಲಿ ನಾವು ಹೊಸದಾಗೇನು ಹಣನ ಕಳಿಸಲ್ಲ ಅಂತ ಫೆಡ್ ಅವರು ಪ್ರೀವಿಯಸ್ ಆಗಿ ಹೇಳಿದ್ದಾರೆ. ಇದೀಗ ಪ್ಯಾರಲಲ್ ಆಗಿ ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡಿ ಆಚೆ ಇರೋ ಎಕ್ಸೆಸ್ ಲಿಕ್ವಿಡಿಟಿ ಹಿಂದಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಎರಡು ಅಪ್ಡೇಟ್ ಆಲ್ರೆಡಿ ಮಾರ್ಕೆಟಲ್ಲಿ ಇರೋವೆ. ಬಟ್ ಬ್ಯಾಲೆನ್ಸ್ ಶೀಟ್ ರಿಡಕ್ಷನ್ ಏನಂದರೆ, ಎಕಾನಮಿನಲ್ಲಿ ಅವರು ಮಣನ ಇನ್ಫ್ಯೂಸ್ ಮಾಡೋದಕ್ಕೆ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಗೌರ್ಮೆಂಟ್ಗೆ ಸಂಬಂಧಿಸಿರೋ ಸೆಕ್ಯೂರಿಟಿ ಬಾಂಡ್ಸು ಅವ್ರು ಪರ್ಚೇಸ್ ಮಾಡಿ ಆ ಹಣನ ಎಕಾನಮಿನಲ್ಲಿ ಇನ್ಫ್ಯೂಸ್ ಮಾಡಿರ್ತಾರೆ. ಒಂದು ಪಾಯಿಂಟ್ ಆಫ್ ಟೈಮ್ಗೆ ಆ ಬಾಂಡ್ಸ್ ಎಲ್ಲ ಮೆಚ್ಯೂರ್ ಆಗುತ್ತಲ್ಲ, ಮೀನ್ಸ್ ಗೌರ್ಮೆಂಟ್ ಒಂದು ಪಾಯಿಂಟ್ ಆಫ್ ಟೈಮ್ಗೆ ಆ ಬಾಂಡ್ಸ್ನ ಹಣ ಆಗಿ ಲಿಕ್ವಿಡೇಟ್ ಆಗುತ್ತೆ. ಆಕ್ಚುಯಲ್ ಸಿನಾರಿಯೋ ಅಗೈನ್ ಫೆಡ್ ಅವರು ಆ ಮಣಿನ ಎಕಾನಮಿಗೆ ಇನ್ಫ್ಯೂಸ್ ಮಾಡಿ ಗೌರ್ಮೆಂಟಿಂದ ಬಾಂಡ್ಸ್ ತಗೋಬೇಕು. ಇದು ನಾರ್ಮಲ್ ಆಗಿ ನಡೆಯೋ ಸೈಕಲ್ ಎಕಾನಮಿಲಿ ನಡೀತಾನೆ ಇರುತ್ತೆ. ಆದರೆ ಬ್ಯಾಲೆನ್ಸ್ ಶೀಟ್ ರಿಡಕ್ಷನ್ ಅಂದರೆ ಮೀನಿಂಗ್ ಒನ್ಸ್ ಅವು ಮೆಚ್ಯೂರ್ ಆಗಿ ಅವ್ರ ಕ್ಯಾಶ್ ಜನರೇಟ್ ಆದಮೇಲೆ ಗೌರ್ಮೆಂಟಿಂದ ಹಣ ಬಂದ ಮೇಲೆ ಅಗೈನ್ ಅದನ್ನು ಮಾರ್ಕೆಟ್ನಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಬಾಂಡ್ಸ್ನ ಪರ್ಚೇಸ್ ಮಾಡಲ್ಲ ಅಂತ ಮೀನಿಂಗ್. ಸ್ಲೋ ಆಗಿ ಅವ್ರ ಹತ್ರ ಇರೋ ಬಾಂಡ್ಸ್ ಎಲ್ಲಾನು ಮೆಚ್ಯೂರ್ ಆಗುತ್ತೆ, ಅವ್ರಿಗೆ ಮನಿ ಸ್ಲೋ ಆಗಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದು ತಿರ್ಗಾ ಅವರು ಎಕಾನಮಿನಲ್ಲಿ ಕಳ್ಸಲ್ಲ ಅಂತ. ಈ ತರ ಎಕಾನಮಿಲಿ ಇರೋ ಹಣನ ಕಡಿಮೆ ಮಾಡೋ ಪ್ರಯತ್ನ ಫೆಡ್ ಅವರು ಮಾಡ್ತಾರಂತ ಬಂದಿರೋ ಅಪ್ಡೇಟ್ ಇಂದ ಮಾರ್ಕೆಟ್ ರಿಲೇಟೆಡ್ ಒಂದು ಸರ್ಪ್ರೈಸ್ ಫ್ಯಾಕ್ಟರಿ ಆಗಿ ಕಾಣಿಸಿದೆ. ಬ್ಯಾಲೆನ್ಸ್ ಶೀಟ್ ರಿಡಕ್ಷನ್ ಒಂದು ಸಿಂಪಲ್ ಟರ್ಮ್ಸ್ ಅಲ್ಲಿ ಒಂದು ಇಂಟ್ರೆಸ್ಟ್ ರೇಟ್ ಹೈಕ್ ತರ ನಾವು ನೋಡಬಹುದು. ಬಡ್ಡಿ ರೇಟ್ ಜಾಸ್ತಿ ಮಾಡಿದ್ರೆ ಯಾವ ತರ ಇಂಪ್ಯಾಕ್ಟ್ ಎಕಾನಮಿ ಮೇಲೆ ಇರುತ್ತೋ, ಬ್ಯಾಲೆನ್ಸ್ ಶೀಟ್ ರಿಡ್ಯೂಕ್ಷನ್ ಮಾಡಿದಾಗಲೂ ಅದೇ ತರ ಇಂಪ್ಯಾಕ್ಟ್ ಎಕಾನಮಿಲೇ ಇರುತ್ತೆ. ಥಿಯರಿ ಎಲ್ಲ ಓಕೆ. ಫೈನಲ್ ಆಗಿ ಸ್ಟಾಕ್ ಮಾರ್ಕೆಟ್ಸ್ಗೆ ಯಾವ ತರ ಇಂಪ್ಯಾಕ್ಟ್ ಇರುತ್ತೆ. ಮನಿ ಸಪ್ಲೈ ಯಾವಾಗಾದ್ರೂ ಆಚೆ ಕಮ್ಮಿ ಆಗತ್ತೋ, ಬಾಂಡ್ ಹೀಲ್ಸ್ ಜಾಸ್ತಿ ಆಗತ್ತೆ. ಬಾಂಡ್ ಹೀಲ್ಸ್ ಜಾಸ್ತಿ ಯಾವಾಗ ಆಗತ್ತೋ, ಹೈ ರಿಸ್ಕ್ ಅಸೆಟ್ಸ್, ಕ್ರಿಪ್ಟೋ ಕರೆನ್ಸಿ ಆದ್ರೂ ಯಾವ ಲಾಜಿಕ್ ಇಲ್ದಿರಂಗೆ ರ್ಯಾಲಿ ಆಗ್ತಿರೋ ಸ್ಟಾಕ್ಸ್ ಅದರಲ್ಲಿ ಫಸ್ಟ್ ನಮಗೆ ಕರೆಕ್ಷನ್ ಕಾಣಿಸುತ್ತೆ. ಆಸ್ ಎ ಇನ್ವೆಸ್ಟರ್ ನೆಕ್ಸ್ಟ್ ಮಾರ್ಕೆಟ್ ಬೀಳುತ್ತೆ, ಇಲ್ಲಿ ಎಕ್ಸಿಟ್ ಆಗಬೇಕನ್ನೋ ಒಂದು ಥಿಂಕಿಂಗ್ ಸೈಡ್ಗೆ ಇಟ್ಟರೆ, ಪ್ರೆಸೆಂಟ್ ನೀವು ಯಾವ ಸ್ಟಾಕ್ನ ಹೋಲ್ಡ್ ಮಾಡ್ತಿದ್ದಾರೆ, ಇಲ್ಲಾಂದ್ರೆ ಯಾವ್ದಾದ್ರು ತಗೋಬೇಕು ಅನ್ಕೊಂತಾರೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಕರೆಕ್ಟ್ ಆದರೆ ನೀವು ಯಾವ ಸ್ಟಾಕ್ನಾದ್ರೆ ಹೋಲ್ಡ್ ಮಾಡಬೇಕಂತ ಇಷ್ಟಪಡ್ತಿದ್ರು ಅದನ್ನು ವಾಚ್ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿ ಒಂದು ಸಿಗ್ನಿಫಿಕೆಂಟ್ ಕರೆಕ್ಷನ್, ಒಂದು 15 or 20% ಕರೆಕ್ಷನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದನ್ನು ಸ್ವಲ್ಪ ಶೇರ್ನ ತಗೊಳ್ಳೋಕೆ ಪ್ರಯತ್ನ ಮಾಡಿ. ಅಂದರೆ ಆ್ಯಸ್ ಎ ಟ್ರೇಡರ್ ಆಗಿ ನಾವು ಮಾರ್ಕೆಟ್ ಓಪನಿಂಗ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ನಿಮಗೆ ಲೆವೆಲ್ಸ್ ಕೊಟ್ಟಿಲ್ಲ,
ಬಿಕಾಸ್ ಗ್ಯಾಪ್ ಡೌನ್ ಆಗ್ತಿದ್ರೆ ಎಲ್ಲಿ ಗ್ಯಾಪ್ ಡೌನ್ ಆಗತ್ತೆ ಅಂತ ಅದನ್ನ ನೋಡಿ ಅದಾದ್ಮೇಲೆ ಪ್ರೀವಿಯಸ್ ಆಗಿ ನಾವು 17,640 ಬಟ್ ಗ್ಯಾಪ್ ಡೌನ್ಗೆ ಹ್ಯೂಜ್ ಆಗಿ ಆಗತ್ತೆ ಅಂತ ಅದರಿಂದ ನಿಯರ್ ಲೆವೆಲ್ಸ್ ಸಪೋರ್ಟ್ ತಗೊಳ್ಳೋಕೆ ಪಾಸಿಬಿಲಿಟಿ ಇರುತ್ತೆ ಅಂತ ನಾನು ಮೆನ್ಷನ್ ಮಾಡಿರೋ ಲೆವೆಲ್ 17,680 ಅಂಡ್ ಈವನ್ ಬಿಲೋ 17,640 ಇದೆ. ಬಿಟ್ವೀನ್ ನ್ಯಾರೋ ಗ್ಯಾಪ್ ನಮಗೆ ಸಪೋರ್ಟ್ ತಗೊಳ್ಳೋಕೆ ಪಾಸಿಬಿಲಿಟಿ ಇರುತ್ತೆ ಅಂತ ಮಾರ್ಕೆಟ್ ಓಪನಿಂಗ್ ಮುಂಚೆನೆ ನಾನು ಈ ಚಾರ್ಟ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಅಂಡ್ ಮಾರ್ಕೆಟ್ ಈ ತರ ಗ್ಯಾಪ್ ಡೌನ್ ಆದ್ಮೇಲೆನು ಸೇಮ್ ರೇಂಜ್ ನಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಒಂದು ರಿವರ್ಸಲ್ ಅಂತೂ ಕಾಣಿಸಿದೆ. ಇಫ್ ಇನ್ ಕೇಸ್ ಆ ರೇಂಜ್ ಬ್ರೇಕ್ ಮಾಡಿ ಡೌನ್ ಸೈಡ್ ಫಾಲ್ ಆಗ್ತಿದ್ರೆ 17,480 ಆರ್ 17,350 ಈ ಲೆವೆಲ್ ವರ್ಗು ಮಾರ್ಕೆಟ್ ಅಲ್ಲಿ ನಾವು ಫಾಲ್ ಆದ್ರೆ ಬಂದಿರಬಹುದು. ಆದ್ರೆ ಇವತ್ತು ಮಾರ್ಕೆಟ್ ಸ್ವಲ್ಪವರೆಗೂ ಸ್ಟೆಬಿಲೈಸ್ ಆಗಿರೋ ತರ ಕಾಣಿಸ್ತಾ ಇದೆ. ಸೊ ಪ್ರೆಸೆಂಟ್ ಇರೋ ಲೆವೆಲ್ 17,640 ರೇಂಜ್, ಡೌನ್ ಸೈಡ್ ಬ್ರೇಕ್ ಆಗಿರೋವರೆಗೂ. ಟಾಪ್ ಸೈಡ್ 17,850 ಅಂಡ್ ಅಬೋವ್ 17,930 ನಾವು ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ 37,383 ಅಬೋವ್ ಮಾರ್ಕೆಟ್, ಅಬೋವ್ ಮೇಲೇನೆ ಮಾರ್ಕೆಟ್ ಇದೆ. ಇಫ್ ಇನ್ ಕೇಸ್ ಆ ಲೆವೆಲ್ ಅಬೋವ್ ಇದ್ರೆ 37,861 ಮಾರ್ಕ್ನ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿರೋ ಸ್ಟಾಕ್ಸ್ ಅಪ್ಡೇಟ್ ಮಾತಾಡ್ಕೊಂಡ್ರೆ ಜೀಲನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬೈಜಿಸ್ ಅವರು ಜೀಲನ್ ರಿಲೇಟೆಡ್ ಆಗಿ 51% ಹತ್ತಿರ ಶೇರ್ ತಗೊಂತಾರ ಅಂತ ಮಾರ್ಕೆಟ್ ಅಲ್ಲಿ ಬರ್ತಿರೋ ಸ್ಪೆಕ್ಯುಲೇಷನ್ ಇಂದ ಸ್ಟಾಕ್ ಇವತ್ತು ಮೂವ್ ಕಾಣಿಸಿದೆ. ಬಟ್ ಇನ್ನೂ ಇದು ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ನಮ್ಗೆ ಬಂದಿಲ್ಲ. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಅವರು ಯುಕೆ ಸಂಬಂಧಿಸಿರುವ JLR ಸೇಲ್ಸ್ ಅಂತೂ ಮೆನ್ಷನ್ ಮಾಡಿದ್ದಾರೆ. ಅದು ಇಯರ್ ಕಂಪೇರ್ ಮಾಡಿದ್ರೆ 50% ಡೌನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜಾಗ್ವಾರ್ ಸೇಲ್ಸ್ 61% ಹತ್ರ ಡೌನ್ ಆಗ್ತಿದ್ರೆ ಲ್ಯಾಂಡ್ ರೋವರ್ ಸೇಲ್ಸ್ 41% ಹತ್ರ ಡೌನ್ ಆಗ್ತಿದೆ ಅಂತ ಟಾಟಾ ಮೋಟಾರ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಸೆಮಿ ಕಂಡಕ್ಟರ್ ಶಾರ್ಟೇಜ್ ಕಾರಣವಾಗಿ ಇವರಂತಾನೆಲ್ಲ ಮೋಸ್ಟ್ ಆಫ್ ದ ಗ್ಲೋಬಲ್ ಪ್ಲೇಯರ್ಸ್ ಎಲ್ಲರಿಗೂ ಸಂಬಂಧಿಸಿರುವ ಆಟೋ ಸೇಲ್ಸ್ ಅಂತೂ ಕಮ್ಮಿ ಆಗ್ತಿದೆ. ನೆಕ್ಸ್ಟ್ RBL ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಆಗಿ ಬಂದಿರೋ ಸೀರೀಸ್ ಅಪ್ಡೇಟ್ ಇಂದ RBL ಬ್ಯಾಂಕ್ ನಲ್ಲಿ ನಮಗೆ ಹೆವಿ ಫಾಲ್ ಕಾಣಿಸಿದೆ. ಆದರೆ ಇವತ್ತು ಬಿಸ್ನೆಸ್ ಡೇಟಾನ ಅವ್ರು ಪಬ್ಲಿಷ್ ಮಾಡಿದ್ದಾರೆ, ಅದ್ರ ಸ್ವಲ್ಪ ಬೆಟರ್ ಆಗೇ ಇದೆ. ಇವರು ಅಡ್ವಾನ್ಸಸ್ 3.4% ಹತ್ತಿರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ನಲ್ಲಿ ಗ್ರೋ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆದರೆ ರೀಸೆಂಟ್ ಟೈಮ್ಸ್ ನಲ್ಲಿ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಅವ್ರ ಅಡ್ವಾನ್ಸಸ್ ನಂಬರ್ಸ್ನು ರಿಲೀಸ್ ಮಾಡಿದಿರಲ್ಲ, ಅದನ್ನ ಆವರೇಜ್ ಆಗಿ ತಗೊಂಡ್ರೆ ಸೀಕ್ವೆನ್ಸ್ ಆಗಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದು 3.2ಗೆ ಇದೆ. ಇವರ ಹೋಲ್ಸೇಲ್ ಲೋನ್ ಬುಕ್ 2% ಬೆಳೆದು ಪ್ರೆಸೆಂಟ್ 47 ಹತ್ರ ಇದೆ ಅಂತ, ರಿಟೇಲ್ ಲೋನ್ ಬುಕ್ 2% ಡೌನ್ ಆಗಿ RBL ಬ್ಯಾಂಕ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ನೆಗೆಟಿವ್ ಆಗಿದ್ರು ಇವರು ಸ್ಲೈಟ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಪೋಸ್ಟ್ ಮಾಡಿರೋ ಕಾರಣವಾಗಿ ಸ್ಟಾಕ್ ಇವತ್ತು 200% ಹತ್ತಿರ ಪಾಸಿಟಿವ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್ ಸ್ಪಂದನಾ ಸ್ಫೂರ್ತಿ ಅವರು ಅವರ ನಂಬರ್ಸ್ ಅಂತೂ ನಮಗೆ ರಿಲೀಸ್ ಮಾಡಿದ್ದಾರೆ. ಇವರ ನಂಬರ್ಸ್ನ ಗಮನಿಸಿದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ 15.5% ಹತ್ತಿರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಫಾಲ್ ಆಗಿದೆ. ಪ್ರೀವಿಯಸ್ ಆಗಿ 55.58% ಹತ್ತಿರ ಬೆಳೆದಿದೆ. ಇವರ ಸಂಪಾದನೆಯೂ ನೆಟ್ ಇನ್ಕಮ್ ಕಮ್ಮಿ ಆಗಿದೆ ಅಂಡ್ ಪ್ರಾವಿಷನ್ಸ್ ಬೆಳೆದಿದೆ. ಇದರಿಂದ ಇವರು 59 crores ನಿಯರ್ಲಿ ಲಾಸ್ನ ಪೋಸ್ಟ್ ಮಾಡಿದ್ದಾರೆ. ಆ ಥರ ನೋಡಿದ್ರೆ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ವೀಕ್ ಆಗಿದೆ ಅಂಡ್ January 10th ಬೋರ್ಡ್ ಸಮಾವೇಶ ಮಾಡಿ ಫಂಡ್ ರೈಸಿಂಗ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಂತೀವಿ ಅಂತ ಸ್ಪಂದನಾ ಪೂರ್ತಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ JBM ಆಟೋ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಎಕ್ಸ್ಚೇಂಜ್ಗೆ ಅಪ್ಡೇಟ್ ಮಾಡ್ತಿರೋದ್ರ ಪ್ರಕಾರ JBM ಎಲೆಕ್ಟ್ರಿಕ್ ವೆಹಿಕಲ್ ಪ್ರೈವೇಟ್ ಲಿಮಿಟೆಡ್ ಆಗಿರುವ ಇನ್ನೊಂದು 3 ಸಬ್ಸಿಡಿಯನ್ನ ಫಾರ್ಮ್ ಮಾಡ್ತಿದ್ದಾರೆ ಅಂತ. JBM ಎಲೆಕ್ಟ್ರಿಕ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, JBM ಗ್ರೀನ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, JBM ಎಕೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಮೂರನ್ನು ಹೊಸದಾಗಿ ಫಾರ್ಮ್ ಮಾಡ್ತಿರೋ ಕಂಪನೀಸ್ ಇವು ಯಾವೇನು ಇನ್ನೂ ಬಿಸ್ನೆಸ್ನು ಸ್ಟಾರ್ಟ್ ಮಾಡಿಲ್ಲ ಅಂಡ್ ಅದಕ್ಕೆ ಸಂಬಂಧಿಸಿರುವ ಕಂಪ್ಲೀಟ್ 100% ಶೇರ್ನು JBM ಆಟೋ ಹತ್ರನೇ ಇದೆ. ಬಟ್ ಹೊಸದಾಗಿ ಫಾರ್ಮ್ ಮಾಡಿರೋ ಕಂಪನಿ ಅಗೇನ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಇವರು ಫರ್ದರ್ ಆಗಿ ಬಿಸ್ನೆಸ್ ಜಾಸ್ತಿ ಮಾಡೋಕೊಳ್ಳೋಕೆ ಪ್ರಯತ್ನ ಅಂತ ಒಂದು ಪಾಸಿಟಿವ್ ಹೋಪ್ ಇಂದ ಸ್ಟಾಕ್ ಇವತ್ತು ಓಪನಿಂಗ್ ಇಂದನೇ ರ್ಯಾಲಿ ಆಗ್ತಾ ಫೈನಲಿ 10% ವರೆಗೂ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಪಾಮ್ ಜುವೆಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು January 13th ಬೋರ್ಡ್ ಸಮಾವೇಶ ಮಾಡಿ ರೈಟ್ ಇಶ್ಯೂ ರಿಲೇಟೆಡ್ ಆಗಿ ಅಪ್ಡೇಟ್ ಇಂದ ಪಾಸಿಟಿವ್ ಹೋಪ್ ಇಂದ ಸ್ಟಾಕ್ ಇವತ್ತು 10% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಅದೇ ತರ ಇವನ್ ಗೌತಮ್ ಜೆಮ್ಸ್ ಅವರು ಈ ಎರಡು ಕಂಪನೀಸ್ ತುಂಬಾ ಚಿಕ್ಕ ಕಂಪನೀಸ್, ಮಾರ್ಕೆಟ್ ಕ್ಯಾಪಿಟಲ್ ಇರೋ ಕಂಪನೀಸ್, ಇದನ್ನು ಸೇಮ್ ಅಪ್ಡೇಟ್ January 13th ಬೋರ್ಡ್ ಸಮಾವೇಶ ಮಾಡಿ ಅಂಡ್ ಈ ರೈಟ್ಸ್ ಇಶ್ಯೂನ ಪ್ರಕಟಣೆ ಮಾಡ್ತಾರ ಅನ್ನೋ ಅಪ್ಡೇಟ್ ಇಂದ ಸ್ಟಾಕ್ ನಲ್ಲಿ ಮೂವ್ ಅಂತೂ ಕಾಣಿಸಿದೆ. ಬಟ್ ಯಾವಾಗಾದ್ರೂ ಮಾರ್ಕೆಟ್ ಕ್ಯಾಪಿಟಲ್ ನ ಗಮನಿಸಬೇಕು. ಬಿಲೋ 500 ಕಾಣಿಸ್ತಿದ್ರೆ ಅನ್ಲೆಸ್ ನೀವು ಒಂದು ಸ್ಟ್ರಾಂಗ್ ಲಾಜಿಕ್ ಇದ್ರೆ ಅಪ್ಡೇಟ್ಸ್ ಅಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿದೆ, ರ್ಯಾಲಿ ಆಗ್ತಿದೆ, ಅಪ್ಪರ್ ಸರ್ಕ್ಯೂಟ್ ಹೋಗಿದೆ ಅಂತ ನಾವು ಆ ಬಿಸ್ನೆಸ್ ಒಂದು ಕನ್ವೆನ್ಸ್ ಇಲ್ದಿದ್ರೆ ಮಾತ್ರ ನಾವು ಯಾವ ತರ ಪರಿಸ್ಥಿತಿಯಲ್ಲೂ ಪೊಸಿಷನ್ ತಗೊಳ್ಳೋಕೆ ಪ್ರಯತ್ನ ಮಾಡಬೇಡಿ. ನೆಕ್ಸ್ಟ್ KPIT ಟೆಕ್ನಾಲಜಿ ಬಗ್ಗೆ ಮಾತಾಡ್ಕೊಳ್ಳೋಣ. 17,000 crores ಮಾರ್ಕೆಟ್ ಕ್ಯಾಪಿಟಲ್ ಇರೋ IT ಕಂಪನಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ 9% ವರೆಗೂ ರ್ಯಾಲಿ ಆಗಿದೆ. ಬಟ್ ಸ್ಟಾಕ್ ರಿಲೇಟೆಡ್ ಆಗಿ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಇಂಪಾರ್ಟೆಂಟ್ ಅಪ್ಡೇಟ್ ಮಾಡಿದ್ದಾರೆ. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು KPIT ಟೆಕ್ನಾಲಜಿಗೆ ಬೈ ರೇಟಿಂಗ್ ಕೊಡ್ತಾ ಸ್ಟಾಕ್ ಪ್ರೈಸ್ ಒಂದು ಟಾರ್ಗೆಟ್ 1040 ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಅದರ ರಿಲೇಟೆಡ್ ಆಗಿ ಲಾಜಿಕ್ಸ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ.
ಇವ್ರು ಹೇಳ್ತಾರೋ ಡೇಟಾನ ನಾವು ಗಮನಿಸೋಕೆ ಮುಂಚೆ KPIT ಟೆಕ್ನಾಲಜಿ ಒಂದು IT ಕಂಪನಿ, ಆಟೋಮೊಬೈಲ್ ಸೆಕ್ಟರ್ ರಿಲೇಟೆಡ್ ಆಗಿರೋ ದಟ್ಟು ನ್ಯೂ ಏಜ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಇವರು ವರ್ಕ್ ಮಾಡ್ತಾ ಇರ್ತಾರೆ. ಆಟೋಮೊಬೈಲ್ ದಟ್ಟು ನ್ಯೂ ಏಜ್ ಟೆಕ್ನಾಲಜಿ ನಲ್ಲಿ ವರ್ಕ್ ಮಾಡಿರೋ ಕಂಪನೀಸ್ ನ CISE ಕೇಸ್ ಅಂತಾರೆ. ಇದು ರಿಲೇಟೆಡ್ ಆಗಿ ವರ್ಕ್ ಮಾಡುತ್ತೆ. ಕೇಸ್ ಅಂದ್ರೆ C ಅಂದ್ರೆ ಕನೆಕ್ಟೆಡ್, A ಅಂದ್ರೆ ಆಟೋನಮಸ್, S ಅಂದ್ರೆ ಶೇರ್ಡ್ ಅಂಡ್ E ಅಂದ್ರೆ ಎಲೆಕ್ಟ್ರಿಕ್, C ಆಟೋಮೊಬೈಲ್ ಸೆಕ್ಟರ್, E ಅಂದ್ರೆ ಎಲೆಕ್ಟ್ರಿಕ್, C ಆಟೋಮೊಬೈಲ್ ಸೆಕ್ಟರ್ ನಲ್ಲಿ ಈ ಟೆಕ್ನಾಲಜಿ ರಿಲೇಟೆಡ್ ಆಗಿರೋ ಮೋಸ್ಟ್ ಆಫ್ ದ IT ಕಂಪನೀಸ್ ನ್ಯೂ ಏಜ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಿರೋ ಕಂಪನೀಸ್ ಬಿಸಿನೆಸ್ ಮಾಡ್ತಿರುತ್ತೆ. ಈ ಸೆಗ್ಮೆಂಟ್ ನಲ್ಲಿ KPIT ಟೆಕ್ನಾಲಜಿ ರಿಲೇಟೆಡ್ ಆಗಿ ಇಲ್ಲಿಂದ ನೋಡಿದ್ರೆ 70% ಹತ್ರ ಇವರು ಸ್ಟಾಕ್ ಪ್ರೈಸ್ ನಲ್ಲಿ ರ್ಯಾಲಿನ ದಟ್ಟು ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂತ. ಮೈನ್ ರೀಸನ್ ಕೆ ಸೆಗ್ಮೆಂಟ್ ಅಲ್ಲ ಇವರು ಬಿಸ್ನೆಸ್ ಮಾಡ್ತಿದಾರಲ್ಲ, ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇನ್ನೊಂದು ಪ್ಲೇಯರ್ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಇವ್ರು ಮಾಡ್ತಿರೋದು ಒಂದು ಹೈ ಎಂಟ್ರಿ ಬ್ಯಾರಿಯರ್ ಇರೋ ಬಿಸ್ನೆಸ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇವರು ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ಇಲ್ದ್ರೆ EV ಡಿಸ್ಟ್ರಾಪ್ಟರ್ಸ್ ಲೈಕ್ ಹೈಡ್ರೋಜನ್ ಫ್ಯೂಲ್ ರಿಲೇಟೆಡ್ ಆಗಿರೋ ಆಟೋಮೊಬೈಲ್ ಟೆಕ್ನಾಲಜಿ ಮೇಲೆ ಇವರು ವರ್ಕ್ ಮಾಡ್ತಿದ್ದಾರೆ. ಅಂಡ್ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿರೋ ಕಂಪನೀಸ್ ಇವರು ಕ್ಲೈಂಟ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಗ್ಲೋಬಲ್ ಆಗಿರೋ ಒಂದು ಟಾಪ್ 15 ಆಟೋಮೊಬೈಲ್ ಸೆಕ್ಟರ್ ಕಂಪನೀಸ್ ಅಲ್ಲಿರೋ 10 ಕಂಪನೀಸ್ ಇವ್ರ ಹತ್ರನೇ ಕ್ಲೈಂಟ್ಸ್ ಅಂತ ಮೆನ್ಷನ್ ಮಾಡ್ತಾ ಈ ಕೇಸ್ ರಿಲೇಟೆಡ್ ಆಗಿ ಕನೆಕ್ಟೆಡ್, ಆಟೋನಮಸ್, ಶೇರ್ಡ್ ಅಂಡ್ ಎಲೆಕ್ಟ್ರಿಕ್ ಸೆಗ್ಮೆಂಟ್ ಅಲ್ಲಿ ರಿಲೇಟೆಡ್ ಆಗಿ ಇವರು ಸ್ಪೆಂಡಿಂಗ್ ನ ನೆಕ್ಸ್ಟ್ 3 ಇಯರ್ಸ್ ನಲ್ಲಿ ಟ್ರಿಪಲ್ ಮಾಡ್ತಿದ್ದಾರೆ ಅಂತ ಮೀನ್ಸ್. ಈ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇವರು ಯಾವ ಬಿಸ್ನೆಸ್ ಮಾಡ್ತಿದಾರೋ ಆ ಬಿಸ್ನೆಸ್ ರಿಲೇಟೆಡ್ ಆಗಿ ಸ್ಪೆಂಡಿಂಗ್ ನ ಸ್ವಲ್ಪ ವರ್ಷಗಳಲ್ಲಿ ಟ್ರಿಪಲ್ ಮಾಡ್ತಿದ್ದಾರೆ ಅಂತ, ಸೋ ದಟ್ ಇವರ ಮಾರ್ಜಿನ್ಸ್ ಬೆಳೆಯುತ್ತೆ ಅಂತ, ಬೆಟರ್ ಇನ್ನಿಂಗ್ಸ್ ವಿಸಿಬಿಲಿಟಿ ಕಾಣಿಸುತ್ತೆ ಅಂತ. ಅದರಿಂದ ಇಲ್ಲಿಂದ ಓವರ್ ದ ಪೀರಿಯಡ್ ಕಂಪನಿ ರಿಲೇಟೆಡ್ ಆಗಿ ಇವರು ಪಾಸಿಟಿವ್ ಆಗಿ ನೋಡ್ತೀವಿ ಅಂತ ಬೈ ರೇಟಿಂಗ್ ಕೊಡ್ತಿದ್ದಾರೆ. ಇದರ ಅಪ್ಡೇಟ್ ಬಂದ ಮೇಲೆ ಸ್ಟಾಕ್ 9% ವರೆಗೂ ರ್ಯಾಲಿ ಆಗಿದೆ. ಇದರ 9% ರ್ಯಾಲಿ ಆದ್ಮೇಲೆ ಮೆನ್ಷನ್ ಮಾಡ್ತಿರೋದು ಇದು ಸ್ಟಿಲ್ ಅಟ್ರಾಕ್ಟಿವ್ ಆಗಿದೆ ಅಂತಾನೆ. ಆಸ್ ಅ ಡಿಸ್ಕ್ಲೈಮರ್ ನಾವು ಆಲ್ರೆಡಿ ಇದನ್ನು ಹೋಲ್ಡ್ ಮಾಡ್ತಿದ್ವಿ. ಬಟ್ ಇವನ್ ಈ ಪಾಯಿಂಟ್ ಆಫ್ ಟೈಮ್ ನಲ್ಲೂ ಸ್ಟಾಕ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು. ಇಫ್ ಇನ್ ಕೇಸ್ ಇದಕ್ಕೆ ಮುಂಚೆ ನಾವು ಮಾತಾಡೋ ಡೇಟಾ ನಿಮ್ಗೆ ಲಾಜಿಕ್ ಆಗಿ ಕಾಣಿಸಿದ್ರೆ ಈ ಪ್ರೈಸ್ ಲೆವೆಲ್ಸ್ ಅನ್ನು ನೀವು ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ NHPC ಲಿಮಿಟೆಡ್ ಬಗ್ಗೆ ಮಾತಾಡ್ಕೊಳ್ಳೋಣ. NHPC ಅವರು ಗ್ರೀನ್ ಎನರ್ಜಿ ಅವ್ರ ಜೊತೆ ಒಂದು ಜಾಯಿಂಟ್ ವೆಂಚರ್ನ ಫಾರ್ಮ್ ಮಾಡಿ 500 ಮೆಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಕಾರಣವಾಗಿ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್ ಏರ್ಟೆಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಸಂಬಂಧಿಸಿರುವ ಆಫ್ರಿಕಾ ಆಮ್ ಅವರು ತಾಂಜಾನಿಯಾನಲ್ಲಿ ಇರೋ ಅವರ ಟವರ್ಸ್ ಅಸೆಟ್ ಸೇಲ್ಸ್ ಮಾಡಿರೋ ಕಾರಣವಾಗಿ $159 ಮಿಲಿಯನ್ ಹತ್ರ ಇವರಿಗೆ ಹಣ ಬಂದಿರೋ ಕಾರಣವಾಗಿ $150 ಮಿಲಿಯನ್ ಇವರು ಫರ್ದರ್ ಬಿಸ್ನೆಸ್ ನಲ್ಲೂ ಸ್ಪೆಂಡ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೋ ಅನ್ನೋ ಹೋಪ್ ಇಂದ ಸ್ಟಾಕ್ ಇವತ್ತು 1.5% ಪಾಸಿಟಿವ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್ ಫ್ಯೂಚರ್ ಗ್ರೂಪ್ ಸ್ಟಾಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅಗೇನ್ ಫ್ಯೂಚರ್ ಗ್ರೂಪ್ ರಿಲೇಟೆಡ್ ಆಗಿ ಅನದರ್ ಪಾಸಿಟಿವ್ ಅಪ್ಡೇಟ್ ಕಾಣಿಸ್ತಾ ಇದೆ. ರೀಸೆಂಟ್ ಆಗಿ CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಅಮೆಜಾನ್ ಅಂಡ್ ಫ್ಯೂಚರ್ ಗ್ರೂಪ್ ಮಧ್ಯದಲ್ಲಿ ನಡೆದಿರೋ ಡೀಲ್ಗೆ ಯಾವ ಥರ ವ್ಯಾಲ್ಯೂ ಇಲ್ಲ ಅಂತ ಹೇಳಿದಾರಲ್ಲ, ಆ ಥರ ಡೀಲ್ಗೆ ವ್ಯಾಲ್ಯೂನೇ ಇಲ್ದಿದ್ರೆ ಅಮೆಜಾನ್ ಅವರು ಮಾಡ್ತಿರೋ ಲೀಗಲ್ ಬ್ಯಾಟಲ್ಗೆ ಲಾಜಿಕ್ ಇರಲ್ಲ ಅಂತ ಸಿಂಗಪುರ್ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ ಅವರು ನಮ್ಮ ಮೇಲೆ ಮಾಡಿರೋ ಪ್ರೊಸೀಡಿಂಗ್ಸ್ನ ಸ್ಟಾಪ್ ಮಾಡಬೇಕಂತ ಇವರು ಹೈಕೋರ್ಟ್ನ ಅಪ್ರೋಚ್ ಮಾಡಿದ್ರೆ ಹೈಕೋರ್ಟ್ ಅವರಿಗೆ ಪಾಸಿಟಿವ್ ಡಿಸಿಷನ್ ಕೊಟ್ಟಿದೆ. ಇದರಿಂದ ಸ್ಟಾಕ್ ಇವತ್ತು 5% ವರೆಗೂ ರ್ಯಾಲಿ ಆಗಿದೆ. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 2% ಫಾಲ್ ಆಗಿದೆ. ಆದರೆ ಇವ್ರಿಗೊಂದು ಬಿಗ್ ಅಪ್ಡೇಟ್ ಮಾಡ್ತಿದ್ದಾರೆ. $4 ಬಿಲಿಯನ್ ಹತ್ತಿರ, $1 ಬಿಲಿಯನ್ ಅಂದ್ರೆ ನಿಯರ್ ಟು 7,500 crores. ಆ ಥರದ್ದು ಇವರು $4 ಬಿಲಿಯನ್ ಹತ್ತಿರ US ಬಾಂಡ್ಸ್ ಮೂಲಕ ಫಂಡ್ಸ್ ರೈಸ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಯಾವ ಇಂಡಿಯನ್ ಕಾರ್ಪೊರೇಟ್ ಕಂಪನಿನೂ ಇಷ್ಟು ದೊಡ್ಡ ಮೊತ್ತದಲ್ಲಿ ಗ್ಲೋಬಲ್ ಆಗಿ US ಬಾಂಡ್ಸ್ ಮೂಲಕ ಮನಿನಂತೂ ರೈಸ್ ಮಾಡಿಲ್ಲ. ಇವನ್ ಇಂಡಿಯಾನೇ ಅಂತಲ್ಲ, ಸೌತ್ ಈಸ್ಟ್ ಏಷ್ಯಾನಲ್ಲಿ ಯಾವ ಕಂಪನಿ ಇಷ್ಟು ದೊಡ್ಡ ಮೊತ್ತದಲ್ಲಿ US ಬಾಂಡ್ಸ್ ಮೂಲಕ ಮನಿನಂತೂ ರೈಸ್ ಮಾಡಿಲ್ಲ. ಇದು ರಿಲಯನ್ಸ್ ರಿಲೇಟೆಡ್ ಆಗಿ ಅಂತಲ್ಲ, ಎಂಟೈರ್ ಕಾರ್ಪೊರೇಟ್ ಇಂಡಿಯಾ ರಿಲೇಟೆಡ್ ಆಗಿ ನಾವು ಇದನ್ನು ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ನಿಫ್ಟಿ ಸಪೋರ್ಟ್ 17,640 ಅಂಡ್ ರೆಸಿಸ್ಟೆಂಟ್ 17,850 and Bank Nifty support 37,050 and resistance 37,860 and Nifty option chain ಮಾತಾಡ್ಕೊಂಡ್ರೆ ಅನ್ಯೂಜುವಲ್ ಆಕ್ಟಿವಿಟಿ ನಮಗೆ ರೇರ್ ಆಗಿ ಕಾಣಿಸ್ತಾ ಇರುತ್ತೆ. ಔಟ್ ಆಫ್ ದ ಮನಿಲಿರೋ ಕಾಲ್ಗಂದ್ರೆ ಇನ್ ದ ಮನಿಲಿರೋ ಪುಟ್ಸ್ಗೆ ಹೈ ರೇಟಿಂಗ್ ನಮಗೆ ಕಾಣಿಸ್ತಾ ಇದೆ. ಮೀನ್ಸ್ ಮಾರ್ಕೆಟ್ ಟಾಪ್ ಸೈಡ್ ಬರುತ್ತೆ ಅಂತ, ದಟ್ಟು 18,000 ಅಬೋವ್ಗೆ ಬರುತ್ತೆ ಅಂತ. ಇವತ್ತು ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಫಾಲ್ ಆದ್ಮೇಲೆ ಪುಟ್ ರೈಟರ್ಸ್ ಕಡೆ ನಮಗೆ ಕಾನ್ಫಿಡೆನ್ಸ್ ಅಂತೂ ಕಾಣಿಸ್ತಾ ಇದೆ. ಬಟ್ ಪ್ರೆಸೆಂಟ್ ಆಕ್ಟಿವಿಟಿ ಗಮನಿಸಿದ್ರೆ ಕಾಲ್ ಸೈಡ್ ನಮಗೆ 18,000 ಹತ್ರ, ಪುಟ್ ಸೈಡ್ 17,500 ಈ ರೇಂಜ್ ಅನ್ನು ಬ್ರೇಕ್ ಮಾಡಲ್ಲ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಪೇಜನ್ನು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮಾರ್ಕೆಟಲ್ಲಿರೋ ಅಪ್ಡೇಟ್ಸ್ ನಾವು ಕಂಟಿನ್ಯೂ ಆಗಿ ಟೆಲಿಗ್ರಾಮ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವೇನಾದರೂ ಟೆಲಿಗ್ರಾಮ್ನಲ್ಲಿಲ್ಲ ಅಂದರೆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ನೀವು ಜಾಯ್ನ್ ಆದರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.